ಪಾಯಿಂಟ್ ನಂಬರ್ 3, ಮ್ಯೂಚುವಲ್ ಫಂಡ್ಸ್ಗಳು ಸೇಫ್ ಆಗಿವೆಯಾ? ಮ್ಯೂಚುವಲ್ ಫಂಡ್ಸ್ ಆರ್ ಸೇಫ್ ಆರ್ ನಾಟ್? ಗೆಳೆಯರೆ, ಮ್ಯೂಚುವಲ್ ಫಂಡ್ಗಳು ಸೇಫ್ ಆಗಿವೆ, ಹೆದರುವ ಅವಶ್ಯಕತೆ ಇಲ್ಲ. ಏಕೆಂದರೆ ಮ್ಯೂಚುವಲ್ ಫಂಡ್ಗಳು ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮತ್ತು AMFI, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇಂಡಿಯಾದಿಂದ ಸುರಕ್ಷಿತವಾಗಿ ನಿಯಂತ್ರಿಸಲ್ಪಡುತ್ತವೆ. ದೇ ಆರ್ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್ ಆ್ಯಂಡ್ ಸೂಪರ್ವೈಸ್ಡ್ ಬೈ ಸೆಬಿ. ಸೆಬಿ ಮ್ಯೂಚುವಲ್ ಫಂಡ್ಸ್ ಕಂಪನಿಗಳಿಗೆ ಇನ್ವೆಸ್ಟರ್ಗಳ ಎಲ್ಲ ಹಣವನ್ನು ಕ್ಯಾಶ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ಓಡಿ ಹೋಗಲು ಅವಕಾಶ ಮಾಡಿಕೊಡುವುದಿಲ್ಲ. ಅಂದರೆ ನಿಮ್ಮ ಹಣವನ್ನು, ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿರುವ ಇನ್ವೆಸ್ಟರ್ಗಳ ಹಣವನ್ನು ಕ್ಯಾಶ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ದೇಶ ಬಿಟ್ಟು ಓಡಿ ಹೋಗಲು ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಸಾಧ್ಯವಿಲ್ಲ. ಸೆಬಿ ಸರಿಯಾಗಿ ಕೆಲಸ ಮಾಡುವ ತನಕ ನಿಮ್ಮ ಮ್ಯೂಚುವಲ್ ಫಂಡ್ಗಳು ಸೇಫ್ ಆಗಿರುತ್ತವೆ, ನಿಮ್ಮ ಹಣ ಸೇಫ್ ಆಗಿರುತ್ತದೆ. ಆದರೆ 100% ಸೇಫ್ ಆಗಿರುತ್ತವೆ ಅಂತ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಹೈ ರಿಟರ್ನ್ಸ್ ಇದೆ, ಹೆಚ್ಚಿನ ಲಾಭವಿದೆ ಎಂದಾಕ್ಷಣ ರಿಸ್ಕ್ ಕೂಡ ಇದ್ದೇ ಇರುತ್ತದೆ. ಅಲ್ಲದೆ ದೇಶದ GDP ಮತ್ತು ಎಕಾನಮಿ ಬಿದ್ದಾಗ ನಿಮ್ಮ ಮ್ಯೂಚುವಲ್ ಫಂಡ್ಗಳು ನಷ್ಟದಲ್ಲಿ ಹೋಗುತ್ತವೆ. ಜನರಲ್ ಆಗಿ ಹೇಳಬೇಕೆಂದರೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಬ್ಯಾಂಕ್ಗಳಷ್ಟು ಸೇಫ್ ಆಗಿವೆ. ಆದರೆ ಬ್ಯಾಂಕಲ್ಲಿರೋ ದುಡ್ಡನ್ನು ಬ್ಯಾಂಕ್ ಮಾಲೀಕರೇ ತೆಗೆದುಕೊಂಡು ರಾತ್ರೋರಾತ್ರಿ ದೇಶ ಬಿಟ್ಟು ಓಡಿ ಹೋಗುತ್ತಿರುವಾಗ ಮ್ಯೂಚುವಲ್ ಫಂಡ್ ಕಂಪನಿಗಳು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸದ್ಯದ ದೇಶದ ಪರಿಸ್ಥಿತಿ ಏನಿದೆ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿದೆ.